ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 27ನೇ ಅಧ್ಯಾಯವನ್ನು ಶುರು ಮಾಡೋಣ. ಫ್ಲ್ಯಾಟ್ನಲ್ಲಿ ಎರಡು ರೂಮ್ ಇದ್ದ ಕಾರಣ ತಂದೆ ಮಗ ಒಂದು ರೂಮ್ನಲ್ಲಿ ಮಲಗಿದರೆ ಸಿದ್ಧಾರ್ಥ್ ರೂಮ್ನಲ್ಲಿ ಅದಿತಿಗೆ ಮಲಗಲು ವ್ಯವಸ್ಥೆ ಮಾಡಲಾಯಿತು. ಸಿದ್ದು, ಈ ಸೀರೆಯಲ್ಲಿ ರಾತ್ರಿ ಪೂರ ಮಲಗೋಕೆ ನನಗಾಗಲ್ಲ ಕಣೋ. ನಾನು ಬೇರೆ ಡ್ರೆಸ್ ಸಹ ತಂದಿಲ್ಲ. ಒಂದು ಕೆಲಸ ಮಾಡು, ನಿನ್ನ ಟೀ ಶರ್ಟ್ ಮತ್ತು ಶಾರ್ಟ್ಸ್ ಕೊಡು, ಅದನ್ನೇ ಹಾಕ್ಕೊಂಡು ಮಲಗ್ತೀನಿ. ಬೆಳಗ್ಗೆ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಳ್ತೀನಿ ಎಂದಳು. ಅದಿತಿ, ನನ್ನ ಬಟ್ಟೆ ಹಾಕ್ಕೊಳ್ತೀಯಾ? ಬೇಡ ಕಣೆ, ನಾನು ಹೊರಗೋಗಿ ಬಟ್ಟೆ ತಂದುಕೊಡ್ಲಾ ಎಂದು ಸಂಕೋಚದಲ್ಲಿ ಕೇಳಿದನು. ಅಯ್ಯೋ, ಇದೇ ಮೊದಲ ಸಲ ನಿನ್ನ ಬಟ್ಟೆನ ಕೇಳ್ತಿರೋ ಥರ ಸಂಕೋಚ ಪಡ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ಮೈಸೂರಲ್ಲಿದ್ದಾಗ ನಾನು ಹೆಚ್ಚಾಗಿ ನಿನ್ನ ಟೀ ಶರ್ಟ್ ಮತ್ತು ಶಾರ್ಟ್ಸ್ನೇ ಅಲ್ವಾ ಹಾಕ್ತಾ ಇದ್ದಿದ್ದು. ಹೋ, ಪರ್ಮಿಷನ್ ಕೇಳ್ತಾ ಇದ್ದೀನಿ ಅಂತ ಸಂಕೋಚ ಪಡ್ತಾ ಇದೆಯಾ? ಬಿಡು, ನಾನೇ ತಗೋತೀನಿ ಎಂದು ಅವನ ಕಬೋರ್ಡ್ ಓಪನ್ ಮಾಡಿದವಳು ಕೆಂಪು ಬಣ್ಣದ ಟೀ ಶರ್ಟ್ ಹಾಗೂ ಕಪ್ಪು ಬಣ್ಣದ ಶಾರ್ಟ್ಸ್ ಎತ್ತಿಕೊಂಡು ವಾಶ್ರೂಮ್ಗೆ ಹೋದಳು. ಅವಳು ಹೋದ ಕಡೆ ನೋಡಿ ನಿಟ್ಟುಸಿರು ಬಿಟ್ಟ ಸಿದ್ಧಾರ್ಥ್ ಮಲಗಲು ತಂದೆಯ ರೂಮಿಗೆ ಹೋಗಿದ್ದ. ಮರುದಿನ ಅದಿತಿ ಹೇಳುವ ಹೊತ್ತಿಗೆ ಅವಳಿಗೆ ಬೇಕಾದ ಬಟ್ಟೆ ಎಲ್ಲ ಅವಳ ಕಣ್ಮುಂದಿತ್ತು. ಪಾರ್ಟಿ ಅರೇಂಜ್ ಮಾಡಬೇಕಿದ್ದ ಕಾರಣ ಸಿದ್ಧಾರ್ಥ್ ಬೆಳಗ್ಗೆ ಬೇಗನೆ ಮನೆ ಬಿಟ್ಟಿದ್ದ. ಮುಕುಂದರಾವ್ ಅವರು ಅದಿತಿ ಇಬ್ಬರೂ ಸೇರಿ ತಿಂಡಿ ಮಾಡಿಕೊಂಡು ತಿಂದು ನಂತರ ಶಾಪಿಂಗ್ ಮಾಲ್ ಕಡೆ ಹೋಗಿ ಮನೆಗೆ ಬೇಕಾದ ವಸ್ತುಗಳನ್ನೆಲ್ಲ ಪರ್ಚೇಸ್ ಮಾಡಿದರು. ಇತ್ತ ಪಾರ್ಟಿ ಅರೇಂಜ್ ಮಾಡಲು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿದ್ದ ಸಿದ್ಧಾರ್ಥ್ಗೆ ವಸಿಷ್ಠನಿಂದ ಕಾಲ್ ಬಂದಿತ್ತು. ವಸಿಷ್ಠ, ಎಲ್ಲಿ ಹೋಗಿದ್ದೆ ರಾತ್ರಿ ನೀನು? ಎಷ್ಟು ಸಲ ಕಾಲ್ ಮಾಡಿದ್ದೆ ಗೊತ್ತಾ ಎಂದು ಒಂದೇ ಸಮನೆ ಮಾತನಾಡುತ್ತಿರಲು ವಸಿಷ್ಠನೇ ಅವನ ಕಣ್ಮುಂದೆ ಪ್ರತ್ಯಕ್ಷನಾಗಿದ್ದ. ಈ 1 ತಿಂಗಳಲ್ಲಿ ವಸಿಷ್ಠ ಹಾಗೂ ಸಿದ್ಧಾರ್ಥ್ನ ಮಧ್ಯೆ ಗಾಢವಾದ ಸ್ನೇಹ ಬೆಳೆದು ಬಿಟ್ಟಿತ್ತು. ಕೂಲ್ ಬಡ್ಡಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡಿಕೊಂಡು BP ಹೆಚ್ಚಿಸ್ಕೊಳ್ತೀಯ? ನಿನ್ನೆ ರಾತ್ರಿ ನನಗೆ ತುಂಬ ಇಂಪಾರ್ಟೆಂಟ್ ಆದ ಕೆಲಸ ಬಂದಿತ್ತು. ಅದಕ್ಕೋಸ್ಕರ ನಾನು ಸಿಟಿಯಿಂದ ಹೊರಗಿದ್ದೆ. ನಿನ್ನೆ ರಾತ್ರಿಯ ವಿಷಯವನ್ನು ನೆನ್ನೆಗೆ ಬಿಡು. ನಾಳೆ ಸಂಡೇ ಪಾರ್ಟಿ ಅರೇಂಜ್ ಮಾಡೋಕ್ಕೆ ಹೇಳಿದ್ದೆ ಅಲ್ವಾ, ಹೇಗೆ ನಡೀತಾ ಇದೆ ಎಂದ. ಪಾರ್ಟಿ ಇನ್ವಿಟೇಷನ್ ಎಲ್ರಿಗೂ ಇಮೇಲ್ ಮೂಲಕ ತಲುಪಿಸಲಾಗಿದೆ. ನಾಳೆ ನೈಟ್ 7 ಅಷ್ಟೊತ್ತಿಗೆ ಪಾರ್ಟಿ ಶುರುವಾಗುತ್ತೆ. ನಿಮ್ಮ ಫಾರ್ಮ್ ಹೌಸ್ಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಕೆಲಸಗಾರರನ್ನೆಲ್ಲ ಕಳಿಸಿದ್ದೀನಿ. ಸೊ ಡೋಂಟ್ ವರಿ, ಪಾರ್ಟಿ ಚೆನ್ನಾಗಾಗುತ್ತೆ ವಸಿಷ್ಠ ಎಂದ ಸಿದ್ಧಾರ್ಥ್. ಗುಡ್, ನಿನ್ನಿಂದ ಧ್ಯಾನ್ಗೆ ಸ್ವಲ್ಪ ಕೆಲಸ ಕಮ್ಮಿ ಆಗಿದೆ. ಹಾಗೆ ಪಾರ್ಟಿ ಥೀಮ್ ಡ್ರೆಸ್ ಕೋಡ್ ಬಾಯ್ಸ್ಗೆ ಬ್ಲ್ಯಾಕ್ ಆ್ಯಂಡ್ ಗರ್ಲ್ಸ್ಗೆ ರೆಡ್ ಕಲರ್ ಅಂತ ಹೇಳಿದ್ದೆ ಅಲ್ವಾ. ಸೊ ನೀನು ನಿನ್ನ ಶಾಪಿಂಗ್ ಮಾಡಲು ಈಗ ಹೋಗಬಹುದು. ಹಾಗೆ 1 ನಿಮಿಷ, ಅದಿತಿ ನಿನ್ನ ಮನೆಯಲ್ಲಿಯೇ ಇದ್ದಾಳಲ್ವಾ, ಸೊ ಅವಳನ್ನು ಶಾಪಿಂಗ್ಗೆ ಕರ್ಕೊಂಡು ಹೋಗು. ನನಗೀಗ ಟೈಮ್ ಇಲ್ಲ, ಅರ್ಜೆಂಟಾಗಿ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕು. ಓಕೆ ಬಾಯ್ ಎಂದವನು ಸಿದ್ಧಾರ್ಥ್ನ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ತಲೆ ಮೇಲೆ ಕೈ ಹೊತ್ತ ಸಿದ್ಧಾರ್ಥ್ಗೆ ಅದಿತಿಯನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗುವುದನ್ನು ಬಿಟ್ಟು ಬೇರೆ ಆಯ್ಕೆ ಇರಲಿಲ್ಲ. ರೀ, ಇನ್ನೂ ಸ್ವಲ್ಪ ಅನ್ನ ಬಡಿಸ್ಲಾ ಎಂದು ಅಮೃತ ಅವರು ಕೇಳಲು ಬೇಡವೆಂದು ತಲೆಯಾಡಿಸಿದ ಅನಂತ್ ವಸಿಷ್ಠ ಊಟ ಮುಗಿಸಿ ಕೈ ತೊಳೆದರು. ಅಮೃತ, ಅದಿತಿಗೆ ಕಾಲ್ ಮಾಡಿದ್ಯಾ? ಎಲ್ಲಿದ್ದಾರಂತೆ ಅವರಿಬ್ಬರು ಎಂದು ಮಡದಿಯ ಬಳಿ ಕೇಳಿದರು. ಅವರಿಬ್ಬರು ಕೂರ್ಗೆಗೆ ಹೋಗಿದ್ದಾರಂತೆ. ನಾಳೆ ಅವನು ಆಫೀಸ್ನವರಿಗೆ ಪಾರ್ಟಿ ಇಟ್ಕೊಂಡಿದ್ದಾನಲ್ಲ, ಆ ಟೈಮ್ಗೆ ಬೆಂಗಳೂರು ರೀಚ್ ಆಗ್ತಾರಂತೆ. ಅದಿತಿ ಕಾಲ್ ಮಾಡಬೇಡ, ಅವಳು ಇಲ್ಲಿನ ನೇಚರ್ನ ಎಂಜಾಯ್ ಮಾಡ್ತಿದ್ದಾಳೆ. ಏನೇ ವಿಷಯ ಇದ್ದರೂ ನನಗೆ ಕಾಲ್ ಮಾಡಿ ಅಂತ ನಿಮ್ಮ ಮಗ ಹೇಳ್ದ. ನನಗಂತೂ ತುಂಬ ಖುಷಿಯಾಯಿತು. ಅಂತೂ ನನ್ನ ಮಗ ಆಫೀಸ್ ಕೆಲಸ ಬಿಟ್ಟು ಹೆಂಡತಿ ಜೊತೆ ಹೊರಗೆ ಸುತ್ತಾಡಲು ಹೋಗಿದ್ದಾನೆ. ಅವರಿಬ್ಬರು ಖುಷಿಯಾಗಿ ಜೀವನ ಮಾಡ್ತಾ ಇದ್ದಾರಲ್ಲ, ಅಷ್ಟು ಸಾಕು ಎಂದು ಅಮೃತ ಅವರು ಸಂತೋಷದಲ್ಲಿ ಹೇಳಲು ಸರಿ ಎಂದು ತಲೆಯಾಡಿಸಿದ ಅನಂತ್ ಅವರು ಕೆಲಸದವ ಬಂದು ಮಹದೇವ್ ವಸಿಷ್ಠ ಅವರು ಕರೆಯುತ್ತಿರುವ ವಿಷಯ ತಿಳಿಸಿದಾಗ ತಂದೆಯ ಬಳಿ ಹೋದರು. ಅನಂತು, ಅದಿತಿ ಮತ್ತು ರಾಮ್ ಎಲ್ಲಿಗೆ ಹೋಗಿದ್ದಾರಂತ ತಿಳಿತಾ? ಇತ್ತೀಚೆಗೆ ನಿನ್ನ ಮಗ ನನಗಂತೂ ಏನೂ ಹೇಳ್ತಿಲ್ಲ. ಏನು ಮಾಡ್ತಾ ಇದ್ದಾನೆ ಅವನು ಎಂದು ಮಹದೇವ್ ವಸಿಷ್ಠ ಅವರು ಗಂಭೀರವಾಗಿ ಕೇಳಿದರು. ಅವರಿಬ್ಬರು ಕೂರ್ಗೆಗೆ ಹೋಗಿದ್ದಾರಂತೆ ಅಪ್ಪಾಜಿ. ಇತ್ತೀಚೆಗೆ ಮದುವೆ ಆಗಿರುವವರು ಅಲ್ವಾ, ಸೊ ನಿಮ್ಮ ಮೊಮ್ಮಗ ಅವನ ಪೂರ್ತಿ ಸಮಯವನ್ನು ಅವನ ಹೆಂಡತಿಗೆ ಕೊಡುತ್ತಿದ್ದಾನೆ ಅಂತ ಖುಷಿಪಡಿ. ಅಂತೂ ಅವನು ಆ ಹುಡುಗಿಯನ್ನು ಮರೆತು ಅದಿತಿಯ ಜೊತೆ ನೆಮ್ಮದಿಯ ಜೀವನ ಮಾಡ್ತಿದ್ದಾನೆ. ನನಗಂತೂ ನನ್ನ ಮಗನ ಮೇಲೆ ನಂಬಿಕೆ ಇದೆ. ಡೋಂಟ್ ವರಿ, ನಾನೆಲ್ಲ ನೋಡ್ಕೊಳ್ತೇನೆ. ನಾಳೆ ಅವನು ಅವನ ಆಫೀಸ್ನವರಿಗೆ ಪಾರ್ಟಿ ಇಟ್ಟಿದ್ದಾನಂತೆ.
ನಾಳೆ ಅಷ್ಟೊತ್ತಿಗೆಲ್ಲ ಅವರು ಇಲ್ಲಿರ್ತಾರೆ ಎಂದಾಗ ಸರಿ ಎಂದು ತಲೆಯಾಡಿಸಿದ ಮಹಾದೇವ್ ವಸಿಷ್ಠ ಅವರಿಗೆ ಯಾಕೋ ಎಲ್ಲೋ ಏನೋ ಸರಿಯಿಲ್ಲ ಎನ್ನಿಸುತ್ತಿತ್ತು. ಆದರೂ ನಿನ್ನ ಮಗನ ಮೇಲೆ ಒಂದು ಕಣ್ಣಿಟ್ಟಿರು ಅನಂತು. ಯಾಕೋ ಅಭಿರಾಮ್ ಇತ್ತೀಚೆಗೆ ಸ್ವಲ್ಪ ವಿಚಿತ್ರವಾಗಿ ವರ್ತಿಸ್ತಿದ್ದಾನೆ. ಈ 1 ತಿಂಗಳಲ್ಲಿ ಅವನ ಮನೆಗೆ ಬಂದಿರೋದೇ ಕಡಿಮೆ. ಅವನ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಹೇಗಾದರೂ ಮಾಡಿ ಅವನು ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಆದಷ್ಟು ಬೇಗ ಕಂಡುಹಿಡಿ ಎಂದರು. ಅಪ್ಪಾಜಿ, ನೀವು ಓವರ್ ಥಿಂಕ್ ಮಾಡ್ತಿದ್ದೀರಾ ಅನಿಸುತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವನು ವಸಿಷ್ಠ ಗ್ರೂಪ್ ಆಫ್ ಕಂಪ್ನಿಯನ್ನು ತೆಗೆದುಕೊಂಡು ಹೋಗಬೇಕು ಅಂತ ತುಂಬ ಕಷ್ಟಪಡ್ತಿದ್ದಾನೆ. ಬಿಸಿ ರಕ್ತದ ಹುಡುಗ. ಅವನು ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತಿದ್ದಾನೆ. ಬಿಡಿ, ಅವನ ಪಾಡಿಗೆ ಅವನು ಇದ್ದು ಬಿಡಲಿ. ನಾನಿದ್ದೀನಲ್ಲ, ಎಲ್ಲ ನೋಡಿಕೊಳ್ಳುತ್ತೇನೆ ಎಂದವರು ತಮ್ಮ PAಯಿಂದ ಕಾಲ್ ಬರುತ್ತಿರುವುದನ್ನು ಗಮನಿಸಿ ಅಲ್ಲಿಂದ ಹೊರ ನಡೆದರು. ಅದಿತಿ, ಪ್ಲೀಸ್ ಕಣೆ, ಬೇಗ ನೀನು ಶಾಪಿಂಗ್ ಮುಗಿಸು. ನಾವು ಈ ಅಂಗಡಿಗೆ ಬಂದು 3 ಗಂಟೆ ಆಗ್ತಾ ಬಂತು. ಇನ್ನೂ ನೀನು ಸೀರೆ ಕೂಡ ಸೆಲೆಕ್ಟ್ ಮಾಡಿಲ್ಲ. ಟೈಮ್ ಬೇರೆ ಆಗ್ತಾ ಇದೆ. ಮನೇಲಿ ಅಪ್ಪ ಒಬ್ಬರೇ ಇರ್ತಾರೆ. ಇನ್ನೊಂದು 2 ಗಂಟೆಯಲ್ಲಿ ಅಂಗಡಿನೇ ಕ್ಲೋಸ್ ಆಗುತ್ತೆ ಕಣೆ ಎಂದ ಸಿದ್ಧಾರ್ಥ್ ಮಾತು ತನಗೆ ಕೇಳಿಸಿಯೇ ಇಲ್ಲ ಎಂಬಂತೆ ಶಾಪಿಂಗ್ ಮುಂದುವರಿಸಿದ ಅದಿತಿ ಪಾರ್ಟಿ ವೇರ್ ಸೀರೆ ಹುಡುಕುವುದರಲ್ಲಿ ಬ್ಯುಸಿ ಇದ್ದಳು. ಸಿದ್ದು, ನಿಂಗಂತೂ ಹೆಣ್ಮಕ್ಳ ಶಾಪಿಂಗ್ ಬಗ್ಗೆ ಸ್ವಲ್ಪವೂ ಕೂಡ ಅರ್ಥ ಆಗಲ್ಲ ಕಣೋ. ಸುಮ್ಮನಿರು. ನಾವು ಬಂದು ಒಂದು ಅರ್ಧ ಗಂಟೆ ಆಗಿರಬಹುದಷ್ಟೆ. ನೀನು ನೋಡಿದ್ರೆ ಈ ಥರ ಹೇಳ್ತಾ ಇದೆಯಲ್ಲ ಎಂದಳು. ವಾಟ್, ಅರ್ಧ ಗಂಟೆನಾ ಮೇಡಮ್? ಟೈಮ್ ನೋಡಿ, ನಾವು ಬಂದು ಹತ್ರ 3 ಗಂಟೆಗಳ ಮೇಲಾಗಿದೆ. ಅಷ್ಟೊತ್ತಿನಿಂದ ನೀನು ಸೆಲೆಕ್ಟ್ ಮಾಡ್ತಾನೇ ಇದೆಯಾ. ಈಗ ನೀನು ಸೀರೆ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ನಿನ್ನನ್ನು ಬಿಟ್ಟು ಹೋಗ್ತೀನಿ ನಾನು ಎಂದು ಸಿದ್ಧಾರ್ಥ್ ಹೇಳುವನು. ಏನೋ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ? ಭಾರಿ ಹೆಚ್ಕೊಂಡಿದ್ಯಾ ನೀನು. ಮಾವನಿಗೆ ಹೇಳ್ತೀನಿ ಇರು ನಿನ್ನ ಬಗ್ಗೆ ಎಂದವಳು ಕೊನೆಗೂ ಆಕರ್ಷಕ ನೀಲಿ ಬಣ್ಣದ ಪಾರ್ಟಿ ವಿಯರ್ ಸೀರೆಯನ್ನು ಆಯ್ಕೆ ಮಾಡಿದಳು. ಸಿದ್ದು, ಈ ಸೀರೆ ಹೇಗಿದೆ? ಚೆನ್ನಾಗಿದೆಯೇನೋ ಎಂದು ಕನ್ನಡಿಯ ಮುಂದೆ ಆ ಸೀರೆಯನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಕೇಳಿದಳು. ರಾತ್ರಿ ಆಗಸದಲ್ಲಿ ಮಿಂಚುವ ನಕ್ಷತ್ರದಂತೆ ಕಾಣಿಸ್ತಿದೆಯಾ ಕಣೆ ಎಂದು ಸಿದ್ಧಾರ್ಥ್ ಮೈ ಮರೆತು ಹೇಳಲು ಹಿಂದೆ ತಿರುಗಿ ಅವನನ್ನು ನೋಡಿದ ಅದಿತಿ ಅವನ ಕಣ್ಣಲ್ಲಿ ಎದ್ದು ಕಾಣುತ್ತಿದ್ದ ಭಾವನೆಗೆ ಗೊಂದಲಗೊಂಡಳು. ಇದೇನಿದು, ಸಿದ್ಧಾರ್ಥ್ ಕಣ್ಣಲ್ಲಿ ಬೇರೆಯದ್ದೇನೋ ಭಾವನೆ ಕಾಣಿಸ್ತಿದೆ. ಸಿದ್ದು ಏನಾದರೂ ನನ್ನನ್ನು ಎಂದು ಮುಂದೆ ಯೋಚಿಸಲು ಆಗದೆ ಭಯ ಬಿದ್ದ ಅದಿತಿ ಅಲ್ಲಿಂದ ಮುಂದೆ ಹೋದರೆ ಅವಳ ಹಿಂದೆಯೇ ಹೋದ ಸಿದ್ಧಾರ್ಥ್ನ ಕಣ್ಣಿಗೆ ಜ್ಯುವೆಲರಿ ಮಳಿಗೆ ಬಿದ್ದಾಗ ತಕ್ಷಣ ಅದರೊಳಗೆ ಹೋದವನು ತಾನು ಸೇವಿಂಗ್ಸ್ ಮಾಡಿ ಇಟ್ಟಿದ್ದ ದುಡ್ಡನ್ನೆಲ್ಲ ಕೊಟ್ಟು ಅದಿತಿಗಾಗಿ ವಜ್ರದ ನೆಕ್ಲೆಸ್ ಹಾಗೂ ಓಲೆಯನ್ನು ತೆಗೆದುಕೊಂಡು ಬಂದನು. ಸಿದ್ದು, ಎಲ್ಲೋಗಿದ್ದೆ ಎಂದರೆ ನನಗೆ ಬಟ್ಟೆ ತಗೊಳಕ್ಕೆ ಹೋಗಿದ್ದೆ. ನಿನ್ನ ಶಾಪಿಂಗ್ ಮುಗ್ದಿದ್ರೆ ಹೊರಡೋಣವಾ ಎಂದಾಗ ಸರಿ ಎಂದು ತಲೆಯಾಡಿಸಿ ಮುಂದೆ ಹೋದರೆ ತನ್ನ ಬಟ್ಟೆಯ ಜೊತೆ ಅವಳು ತೆಗೆದುಕೊಂಡಿದ್ದ ಸೀರೆಗೂ ಸಹ ತಾನೇ ಸೇರಿಸಿ ಬಿಲ್ ಪೇ ಮಾಡಿದ ಸಿದ್ಧಾರ್ಥ್ ಅಭಿರಾಮ್ ಕಾಲ್ ಮಾಡಿ ಇಂದು ಸಹ ಅದಿತಿಯನ್ನು ನಿಮ್ಮ ಜೊತೆಯೇ ಇರಿಸಿಕೊಳ್ಳಿ ಎಂದು ಹೇಳಿದ ಕಾರಣ ಅದಿತಿಯನ್ನು ಅಪಾರ್ಟ್ಮೆಂಟ್ಗೆ ಕರೆದುಕೊಂಡು ಹೋದ. ನೋಡುತ್ತಲೇ ಆ ದಿನ ಕಳೆದು ಹೋಯಿತು. ಮರುದಿನ ಸಂಜೆಯಾಗುತ್ತಿದ್ದಂತೆ ಪಾರ್ಟಿಗೆ ತಯಾರಾಗಲು ಸ್ನಾನ ಮುಗಿಸಿ ಸೀರೆ ಉಟ್ಟು ಕನ್ನಡಿಯ ಮುಂದೆ ನಿಂತ ಅದಿತಿ ಸಿದ್ಧಾರ್ಥ್ ಕೂಗುತ್ತಿರುವುದನ್ನು ಕೇಳಿಸಿಕೊಂಡು ರೂಮಿನ ಡೋರ್ ಓಪನ್ ಮಾಡಿದಳು. ಏನು ಸಿದ್ದು ನೀನು? ನಾನು ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಅಷ್ಟು ಬೇಗ ಹೊರಡೋಣ ಬಾ ಅಂತಿದ್ಯಲ್ಲ. ನಾನಿನ್ನೂ ರೆಡಿಯಾಗಿಲ್ಲ ಕಣೋ ಎಂದು ಕೋಪದಲ್ಲಿ ಹೇಳುತ್ತಿದ್ದವಳು ಆಕಾಶ ನೀಲಿ ಬಣ್ಣದ ಸೂಟ್ನಲ್ಲಿ ಚಂದ್ರನಂತೆ ಹೊಳೆಯುತ್ತಿದ್ದವನನ್ನು ಕಂಡು ಮಾತೇ ಮರೆತಳು. ಇದೇನು ಸಿದ್ದು, ನನ್ನ ಸೀರೆಗೆ ಮ್ಯಾಚಿಂಗ್ ಆಗುವಂತೆ ಸೂಟ್ ತಗೊಂಡಿದ್ಯಾ? ನೆನ್ನೆ ನೀನು ತಗೊಂಡಿದ್ದು ಬ್ಲ್ಯಾಕ್ ಕಲರ್ ಸೂಟ್ ಅಲ್ವಾ? ಇದ್ಯಾವ ಸೂಟ್ ಎಂದು ಆಶ್ಚರ್ಯದಲ್ಲಿ ಕೇಳಿದಳು. ಇದು ಅಭಿರಾಮ್ ಕಳುಹಿಸಿರೋದು. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಒಬ್ಬ ಆತ ಬಂದು ಅಭಿರಾಮ್ ವಸಿಷ್ಠ ಕಳಿಸಿರೋದು ಅಂತ ಕೊಟ್ಟು ಹೋದ. ಆ ಬಾಕ್ಸ್ ಒಳಗೆ ಒಂದು ಚೀಟಿ ಇತ್ತು. ಆ ಚೀಟಿಯಲ್ಲಿ ನಾನು ಇದೇ ಸೂಟ್ನ ಧರಿಸಿ ಬರಬೇಕು ಅಂತ ಇತ್ತು ಕಣೆ. ಆ್ಯಕ್ಚುಲಿ ಪಾರ್ಟಿ ಥೀಮ್ ಇರೋದು ಬ್ಲ್ಯಾಕ್ ಆ್ಯಂಡ್ ವೈಟ್. ವಸಿಷ್ಠ ಯಾಕೆ ಬ್ಲೂ ಕಲರ್ ಹಾಕ್ಕೊಂಡು ಬರೋಕ್ಕೆ ಹೇಳಿದ್ದಾನೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಎಂದು ಗೊಂದಲದಲ್ಲಿ ಹೇಳಿದನು. ಹೌದಾ, ಅವರಿಗೆ ಒಂದು ಸಲ ಕಾಲ್ ಮಾಡಿ ಕೇಳಿ ನೋಡು. ನಾನು ಆ್ಯಕ್ಚುಲಿ ಮಧ್ಯಾಹ್ನದ ಮೇಲೆ 1-2 ಸಲ ಕಾಲ್ ಮಾಡಿದ್ದೆ. ಅವರ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಮೇ ಬಿ ಇವತ್ತು ಪಾರ್ಟಿಲಿ ನೇರವಾಗಿ ಅವರನ್ನು ನೋಡಬೇಕು ಅಂತ ಇದೆ ಅನಿಸುತ್ತೆ. ಸರಿ ಬಿಡು,
ನಾನು ರೆಡಿ ಆಗ್ತಾ ಇರ್ತೀನಿ, ಇನ್ನೊಂದು 10 ನಿಮಿಷ ಅಷ್ಟೇ, ಆಮೇಲೆ ಹೊರಡೋಣ ಎಂದು ಹೋಗುತ್ತಿದ್ದವಳ ಕೈಯನ್ನು ಸಿದ್ಧಾರ್ಥ್ ಹಿಡಿದ. ತನ್ನ ಕೈ ಹಿಡಿದವನನ್ನು ಆಶ್ಚರ್ಯದಲ್ಲಿ ನೋಡಿದ ಅದಿತಿ ಅವನ ಕೈ ಕಂಪನವನ್ನು ಗಮನಿಸಿ ಕಣ್ಣಲ್ಲೇ ಏನೆಂದು ಕೇಳಿದಳು. ಅದಿತಿ, ಇಫ್ ಯು ಡೋಂಟ್ ಮೈಂಡ್, ನಾನೇನೋ ಗಿಫ್ಟ್ ಕೊಡ್ತೀನಿ, ತಗೋತೀಯಾ ಎಂದು ಮೆಲ್ಲಗೆ ಕೇಳಿದನು. ಗಿಫ್ಟಾ? ಸರಿ, ಅದೇನು ಕೊಡು ಸಿದ್ದು, ನೀನು ಕೊಡೋ ಗಿಫ್ಟ್ನ ಬೇಡ ಅಂತ ನಾನು ಹೇಳ್ತೀನಾ ಎಂದು ನಕ್ಕಾಗ ತನ್ನ ರೂಮ್ಗೆ ಹೋದ ಸಿದ್ಧಾರ್ಥ್ ಬರುವಾಗ ಕೈಯಲ್ಲಿ ಬಾಕ್ಸ್ ಹಿಡಿದು ಬಂದಿದ್ದ. ಏನದು ಬಾಕ್ಸ್ನಲ್ಲಿ ಎಂದು ಕನ್ನಡಿಯ ಮುಂದೆ ಕೂತಿದ್ದ ಅದಿತಿ ಕೇಳಲು ಅವಳ ಮುಂದೆ ಆ ಬಾಕ್ಸ್ ಓಪನ್ ಮಾಡಿದ ಸಿದ್ಧಾರ್ಥ್ ಅವಳ ಮುಖವನ್ನು ನೋಡಲು ಆಕಾಶ ನೀಲಿ ಬಣ್ಣದ ವಜ್ರದ ಆಭರಣವನ್ನು ಕಂಡು ಬಹಳ ಖುಷಿಪಟ್ಟ ಅದಿತಿ ಅದನ್ನು ಎತ್ತಿಕೊಂಡಳು. ವಾವ್, ಬ್ಯೂಟಿಫುಲ್, ತುಂಬಾ ಬ್ಯೂಟಿಫುಲ್ ಆಗಿದೆ ಕಣೋ, ನನಗೆ ಅಂತಾನೆ ತಂದಿದ್ದಾ ಎಂದು ಖುಷಿಯಲ್ಲಿ ಕೇಳಿದ ಅದಿತಿಗೆ ಹೌದೆಂದು ತಲೆಯಾಡಿಸಿದಾಗ ತನ್ನ ಕೊರಳಿಗೆ ಹಾಕಿಕೊಳ್ಳಲು ಕಷ್ಟಪಡುವಾಗ ತಾನೇ ಅವಳ ಕೊರಳಿಗೆ ಹಾಕಿದ ಸಿದ್ಧಾರ್ಥ್ ಕನ್ನಡಿಯಲ್ಲಿ ಅವಳ ಪ್ರತಿಬಿಂಬ ನೋಡುತ್ತಿದ್ದ. ತಾನೂ ಸಹ ಅವನನ್ನೇ ನೋಡುತ್ತಾ ಮೈಮರೆತ ಅದಿತಿ ನೆಕ್ಲೆಸ್ ಕೆಳಗೆ ಎದ್ದು ಕಾಣುತ್ತಿದ್ದ ತಾಳಿಯನ್ನು ಕಂಡು ಎಚ್ಚೆತ್ತಳು. ಸಿದ್ದು, ಟೈಮ್ ಆಗ್ತಿದೆ, ನಾನು ರೆಡಿಯಾಗಿ ಬರ್ತೀನಿ ಎಂದು ತಡವರಿಸಿದಾಗ ಅವಳ ಮುಜುಗರವನ್ನು ಅರ್ಥ ಮಾಡಿಕೊಂಡ ಸಿದ್ಧಾರ್ಥ್ ಸಾರಿ ಎಂದು ಹೇಳಿ ಹೊರ ನಡೆದನು. ಕನ್ನಡಿಯ ಮುಂದೆ ಕುಳಿತ ಅದಿತಿ ಸಿದ್ಧಾರ್ಥ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಇತ್ತೀಚೆಗೆ ಅಭಿರಾಮ್ ವಸಿಷ್ಠ ನಡೆದುಕೊಳ್ಳುತ್ತಿರುವ ರೀತಿಯನ್ನು ನೆನಪಿಸಿಕೊಂಡಳು. ಇಲ್ಲ, ಸಾಧ್ಯನೇ ಇಲ್ಲ, ಈ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸಿದ್ಧಾರ್ಥ್ ನನ್ನನ್ನು ಇಷ್ಟಪಡ್ತಿಲ್ಲ, ಇದು ಸುಳ್ಳು. ಆದರೆ ಅಭಿಯಾಕ್ ನನ್ನಿಂದ ದೂರ ಸರಿದು ಸಿದ್ದು ಜೊತೆ ಇರೋ ಥರ ಮಾಡ್ತಿದ್ದಾರೆ. ನನಗೇನೋ ಅರ್ಥ ಆಗ್ತಿಲ್ಲ. ಅಭಿ ಅವರು ಈಗಾಗಲೇ ಒಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಾರೆ. ಆದರೆ ನಾನೀಗ ಅವ್ರ ಹೆಂಡತಿ. ಅಂಥದ್ರಲ್ಲಿ ನನ್ನನ್ನು ಸಿದ್ಧಾರ್ಥ್ಗೆ ಬಿಟ್ಟುಕೊಡಲು ಸಾಧ್ಯವಿಲ್ಲ. ಆದರೆ ಅಭಿ ಅವರ ಇತ್ತೀಚಿನ ನಡೆಗಳನ್ನು ಗಮನಿಸುತ್ತಿದ್ದರೆ ಅವರು ಯಾವತ್ತೂ ನನಗೆ ಗಂಡನಾಗಿಲ್ಲ. ಇದುವರೆಗೂ ಅವರು ನನ್ನ ಕೈ ಸಹ ಮುಟ್ಟಿಲ್ಲ. ಅವರ ಮನಸ್ಸಲ್ಲಿ ಇವತ್ತಿಗೂ ಸಹ ಕೃತಿಯವರಿಗೆ ಮಾತ್ರ ಸ್ಥಾನ ಇರೋದಾ? ಹಾಗಾದರೆ ನನ್ನ ಸ್ಥಾನ ಏನು? ಈ ತಾಳಿಗೆ ಬೆಲೆಯೇ ಇಲ್ವಾ? ಅಷ್ಟು ಜನರ ಸಮ್ಮುಖದಲ್ಲಿ ನನಗೆ ತಾಳಿ ಕಟ್ಟಿದ್ದಾರೆ. ಹಾಗಾದರೆ ಈ ತಾಳಿಗೆ ಅರ್ಥವಿಲ್ಲವಾ? ಇಲ್ಲ, ನಾನು ಏನೇನೋ ಕೆಟ್ಟದಾಗಿ ಯೋಚನೆ ಮಾಡಿಕೊಂಡು ಹುಚ್ಚೇ ಆಗ್ತಿದ್ದೀನಿ ಅಷ್ಟೇ. ಇವತ್ತು ಏನೇ ಆಗಲಿ ಅಭಿ ಅವ್ರ ಹತ್ರ ನನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು. ಅವರ ಮನಸ್ಸಲ್ಲಿ ಏನು ನಡೀತಿದೆ ಅನ್ನೋದು ನನಗೆ ಗೊತ್ತಾಗಬೇಕು. ಜೊತೆಗೆ ಸಿದ್ಧಾರ್ಥ್ ಮನಸ್ಸಲ್ಲೂ ಸಹ ಏನು ನಡೀತಿದೆ ಅನ್ನೋದನ್ನು ತಿಳ್ಕೋತೀನಿ ಎಂದು ದೃಢವಾಗಿ ನಿರ್ಧಾರ ಮಾಡಿದ ಅದಿತಿ ರೆಡಿಯಾಗಿ ಕೆಳಗಡೆ ಬಂದಾಗ ಅವಳ ಮುಖದಲ್ಲಿದ್ದ ಗಂಭೀರತನಕ್ಕೆ ಹೆದರಿದ ಸಿದ್ಧಾರ್ಥ್ ತನ್ನ ಭಾವನೆಗಳು ಅವಳಿಗೆ ಗೊತ್ತಾಗಿ ಬಿಡುತ್ತಾ ಎನ್ನುವ ಅಂಜಿಕೆಯಲ್ಲಿ ಅವಳನ್ನು ಪಾರ್ಟಿ ನಡೆಯುವ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದ. ದಾರಿಯುದ್ದಕ್ಕೂ ಅಭಿರಾಮ್ ವಸಿಷ್ಠನ ಬಗ್ಗೆ ಯೋಚಿಸುತ್ತಾ ಬಂದಿದ್ದ ಅದಿತಿಯ ಕಂಗಳು ತುಂಬಿ ಹೋಗಿತ್ತು. ಅಭಿರಾಮ್ ಅವರು ಬೇಕಂತಾನೆ ನನ್ನನ್ನು ಅವಾಯ್ಡ್ ಮಾಡ್ತಾ ಬಂದರು ಅನಿಸುತ್ತೆ ಇಷ್ಟು ದಿನ. ಇಲ್ಲ, ನಾನೇ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ ಅನಿಸುತ್ತೆ. ಅಯ್ಯೋ, ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಮದುವೆಗಿಂತ ಮೊದಲಿನ ಜೀವನನೇ ಚೆನ್ನಾಗಿತ್ತು ಅಂತ ಅನ್ನಿಸ್ತಿದೆ. ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಆದರೆ ಈಗ ಅಭಿರಾಮ್ ಅವರು ನನ್ನನ್ನು ಇಷ್ಟೊಂದು ತಿರಸ್ಕಾರ ಮಾಡ್ತಿರೋದನ್ನು ನೋಡಿ ತುಂಬ ನೋವಾಗ್ತಿದೆ. ಅದರ ಜೊತೆ ಸಿದ್ಧಾರ್ಥ ಮೌನ ಕೂಡ ನನ್ನನ್ನು ತುಂಬ ಕಾಡ್ತಿದೆ. ಈ ಇಬ್ಬರ ಮಧ್ಯೆ ಸೇರಿಕೊಂಡು ನಾನು ವಿಲವಿಲ ಅಂತ ಒದ್ದಾಡೋ ಥರ ಆಗಿದೆ. ಸಿದ್ಧಾರ್ಥ್ ಮೊದಲು ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಿದ್ದ. ಆದರೆ ನನಗೆ ಮದುವೆ ಆದಮೇಲೆ ನನ್ನ ಜೊತೆ ಹೆಚ್ಚಾಗಿ ಮಾತೇ ಆಡಲ್ಲ. ನಾನು ಗೆಸ್ ಮಾಡಿರೋ ಪ್ರಕಾರ ಅವನು ನನ್ನನ್ನು ಇಷ್ಟಪಡ್ತಿದ್ದಾನಾ? ನೋ, ಪ್ಲೀಸ್ ದೇವ್ರೆ, ಇದೊಂದು ಮಾತ್ರ ನಿಜ ಆಗಿರಬಾರ್ದು. ನನ್ನ ಪ್ರಾಣ ಸ್ನೇಹಿತ ನನ್ನನ್ನು ಇಷ್ಟಪಟ್ಟಿರಬಾರ್ದು ಎಂದು ಬೇಡಿಕೊಳ್ಳುತ್ತಿದ್ದ ಅದಿತಿ ಕಾರು ನಿಂತಾಗ ಸಿದ್ಧಾರ್ಥ್ ಮುಖ ನೋಡಿದಳು. ಲೊಕೇಶನ್ಗೆ ಬಂದ ಸಿದ್ಧಾರ್ಥ್ ಒಂದು ಕ್ಷಣ ಗೊಂದಲಗೊಂಡ. ಅರೆ, ಇದೇನಿದು ಬ್ಲೂ ಆ್ಯಂಡ್ ವೈಟ್ ಕಲರ್ ಥೀಮ್ನಲ್ಲಿ ಪಾರ್ಟಿ ಹಾಲ್ ಡೆಕೋರೇಟ್ ಮಾಡಿದ್ದಾರೆ. ನಿನ್ನೆ ಬೇರೆ ಕಲರ್ ತೋರಿಸಿದ್ದಲ್ವಾ ಎಂದುಕೊಂಡವನು ಅದಿತಿಗೆ ಇಳಿಯಲು ಹೇಳಿ ತಾನೂ ಕೆಳಗೆ ಇಳಿದನು. ಸಿದ್ದು, ಪ್ರಾಜೆಕ್ಟ್ ಸಿಕ್ಕಿರೋದಕ್ಕೆ ಪಾರ್ಟಿ ಇಟ್ಟಿರೋದಾಗಿ ಹೇಳಿದ್ದೆ. ಇಲ್ಲಿ ನೋಡಿದ್ರೆ ನಿಮ್ಮ ಆಫೀಸ್ನವರು ಯಾರೂ ಸಹ ಕಾಣ್ತಿಲ್ಲ.
ಅಭಿರಾಮ್ ಅವರು ಕೂಡ ಕಾಣ್ತಿಲ್ಲ. ಆಫೀಸ್ ಪಾರ್ಟಿಗಳನ್ನು ಇಲ್ಲೇ ಗಾರ್ಡನ್ನಲ್ಲಿ ಅಲ್ವಾ ಮಾಡೋದು, ಆದರೆ ಈ ಗಾರ್ಡನ್ನಲ್ಲಿ ಬರೀ ಬಲೂನ್ ಮೂಲಕ ಡೆಕೋರೇಷನ್ ಮಾಡಿದ್ದಾರೆ ಆ್ಯಂಡ್ ಸ್ವಲ್ಪ ವಿಚಿತ್ರವಾಗಿದೆ. ಕರೆಕ್ಟ್ ಲೊಕೇಶನ್ಗೆ ಬಂದಿದ್ದೀವಾ ಎಂದು ಅದಿತಿ ಅನುಮಾನದಲ್ಲಿ ಕೇಳಿದಳು. ಅದಿತಿ, ಒಳಗಡೆ ಹೋಗೋಣ ಬಾ. ಮೇ ಬಿ ಈಗಾಗಲೇ ಎಲ್ಲರೂ ಒಳಗಡೆ ಹೋಗಿರಬೇಕು, ಅದಕ್ಕೆ ಯಾರೂ ಕಾಣ್ತಾ ಇಲ್ಲ ಅನಿಸುತ್ತೆ ಎಂದವ. ತನಗೂ ಅದಿತಿಗೆ ಬಂದಂತಹ ಅನುಮಾನ ಬಂದರೂ ಸಹ ಅದನ್ನು ಅಲ್ಲೇ ಹತ್ತಿಕ್ಕಿ ಒಳಗಡೆ ಹೋಗುವನು. ಪಾರ್ಟಿ ಹಾಲ್ನಲ್ಲಿ ಇವರಿಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಸಹ ಇರಲಿಲ್ಲ. ಪೂರ್ತಿ ಹಾಲ್ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಡೆಕೋರೇಟ್ ಆಗಿರುವಂತೆ ಕಾಣುತ್ತಿತ್ತು. ಪಾರ್ಟಿ ಹಾಲ್ ಬೇರೆಯದೇ ರೀತಿಯಲ್ಲಿ ಡೆಕೋರೇಟ್ ಆಗಿರುವುದನ್ನು ಕಂಡು ಸಿದ್ಧಾರ್ಥ್ ಉಗುಳು ನುಂಗಿದ. ಸಿದ್ದು, ಅಭಿರಾಮ್ ಅವ್ರಿಗೆ ಕಾಲ್ ಮಾಡು, ಇದು ಬೇರೆ ಯಾರೋ ಬುಕ್ ಮಾಡಿರೋ ಪಾರ್ಟಿ ಹಾಲ್ ಅನಿಸುತ್ತೆ, ಪಾಪ ಯಾರೋ ಕಪಲ್ಸ್ಗೆ ಅಂತಾನೆ ಇರಬಹುದು, ಆದಷ್ಟು ಬೇಗ ನಾವಿಲ್ಲಿಂದ ಹೋಗೋಣ ಎಂದ ಅದಿತಿ ತನ್ನ ಫೋಟೋ ಕಂಡಂತಾಗಿ ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟಳು. ಇದೇನಿದು, ನಾನು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯವರಿಗೆ ಬೇರೆಯದೇ ರೀತಿಯಲ್ಲಿ ಪಾರ್ಟಿ ಥೀಮ್ ಬಗ್ಗೆ ಹೇಳಿದ್ದೆ, ಆದರೆ ಇಲ್ಲಿ ಕಪಲ್ಸ್ಗೆ ಅಂತಾನೆ ಡೆಕೋರೇಟ್ ಆಗಿದೆ. ಕರೆಕ್ಟ್ ಲೊಕೇಶನ್ನಲ್ಲಿ ಇದೀನಾ ನಾನು? ನಿನ್ನೆ ಇದೇ ಲೊಕೇಶನ್ಗೆ ಬಂದು ನೋಡ್ಕೊಂಡು ಹೋಗಿದ್ದೀನಿ, ಆದರೆ ಇದೇನಿದು ಬದಲಾವಣೆಗಳು? ಇನ್ನೂ ಯಾಕೆ ಆಫೀಸ್ನವ್ರು ಯಾರೂ ಬಂದಿಲ್ಲ? ಅಭಿರಾಮ್ ಏನಾದರೂ ಪಾರ್ಟಿ ಹಾಲ್ ಚೇಂಜ್ ಮಾಡಿದಾನಾ ಎಂದುಕೊಂಡ ಸಿದ್ಧಾರ್ಥ್ ತಕ್ಷಣ ತನ್ನ ಮೊಬೈಲ್ ತೆಗೆದು ವಾಟ್ಸಪ್ ಗ್ರೂಪ್ ಚೆಕ್ ಮಾಡಲು 20 ನಿಮಿಷದ ಹಿಂದೆ ಲೊಕೇಶನ್ ಚೇಂಜ್ ಆಗಿರುವುದರ ಬಗ್ಗೆ ಅಭಿರಾಮ್ ಮೆಸೇಜ್ ಮಾಡಿದ್ದ. ಆಫೀಸಿನ ಪ್ರತಿಯೊಬ್ಬರಿಗೂ ಸಹ ಆಫೀಸಿನ ಮೇಲ್ಭಾಗದಲ್ಲಿರುವ ಪಾರ್ಟಿ ಹಾಲ್ನಲ್ಲಿ ಪಾರ್ಟಿ ಇಟ್ಟಿರುವುದಾಗಿ ತಿಳಿಸಿದ್ದ. ಆ ಮೆಸೇಜ್ ಓದುತ್ತಿದ್ದ ಹಾಗೆ ತಲೆ ಮೇಲೆ ಕೈ ಹೊತ್ತ ಸಿದ್ಧಾರ್ಥ್ ಅದಿತಿಯ ನೋ ಎನ್ನುವ ಕೂಗಿಗೆ ಅವಳನ್ನು ಹುಡುಕಿಕೊಂಡು ಓಡಿದ. ತನ್ನ ಫೋಟೋ ಕಂಡಂತಾಗಿ ಸಿದ್ಧಾರ್ಥ್ನ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದ ಅದಿತಿಗೆ ಅವಳ ಚಿಕ್ಕ ಚಿಕ್ಕ ವಯಸ್ಸಿನ ಫೋಟೋಗಳು ಅಲ್ಲಿದ್ದ ಪರದೆಗಳ ಮೇಲೆ ರಾರಾಜಿಸುತ್ತಿರುವುದನ್ನು ಕಂಡು ಆಘಾತವಾಯಿತು. ಮುಂದೆ ಮುಂದೆ ನಡೆದು ಹೋಗುತ್ತಿದ್ದವಳ ಹೃದಯ ಬಡಿತ ಜೋರಾಯಿತು. ಅವಳ ಬಾಲ್ಯದ ಫೋಟೋಗಳಿಂದ ಹಿಡಿದು ಮೊನ್ನೆ ಮದುವೆ ಆಗುವುದಕ್ಕಿಂತ ಹಿಂದಿನ ದಿನದ ಚಿತ್ರಗಳೆಲ್ಲವೂ ಆ ಪಾರ್ಟಿ ಹಾಲ್ ತುಂಬ ತುಂಬಿ ಹೋಗಿದ್ದವು. ಬರೀ ಅವಳ ಫೋಟೋ ಇದ್ದಿದ್ದರೆ ಅವಳು ಆ ರೀತಿ ಕೂಗುತ್ತಿರಲಿಲ್ಲವೇನೋ. ಆದರೆ ಆ ಹಾಲ್ ತುಂಬ ಸಿದ್ಧಾರ್ಥ್ ಜೊತೆ ಅವಳಿದ್ದ ಫೋಟೋಗಳು ಸಹ ಇದ್ದವು. ನೋ ಎಂದು ಕೂಗಿಕೊಂಡ ಅದಿತಿ ಅಚಾನಕ್ಕಾಗಿ ಸ್ಟೇಜಿನ ಕಡೆ ತಿರುಗಿ ನೋಡಿದರೆ ಅಲ್ಲೊಂದು ವಿಡಿಯೋ ಪ್ಲೇ ಆಗಲು ಶುರುವಾಯಿತು. ಡ್ಯಾಡ್, ಕ್ಯಾಮ್ರಾ ಆನ್ ಮಾಡಿದ್ರಾ? ಸರಿಯಾಗಿ ಹಿಡ್ಕೊಳ್ಳಿ, ನಾನು ಅದಿತಿಗೆ ಸರಿಯಾಗಿ ಕಾಣಬೇಕು. ಓಕೆ ಅಲ್ವಾ? ಡ್ರೆಸ್ ಚೆನ್ನಾಗಿದೆಯಾ? ಈ ಬೊಕ್ಕೆ ಹೇಗಿದೆ? ಅವಳ ಫೇವ್ರೆಟ್ ಫ್ಲವರ್ಸ್ ಇದು. ಓಕೆ, ಈಗ ಶುರು ಮಾಡಲಾ ಡ್ಯಾಡ್ ಎಂದು ಹೇಳುತ್ತಿದ್ದ ಸಿದ್ಧಾರ್ಥ್ನ ವಿಡಿಯೋ ಅದಾಗಿತ್ತು. ಮಗನೇ, ಥೇಟ್ ಹೀರೋ ಥರ ಕಾಣ್ತಿದ್ಯಾ. ಈ ಸೂಟ್ನಲ್ಲಿ ನಿನ್ನನ್ನು ನೋಡಿ ಅದಿತಿ ಫ್ಲಾಟ್ ಆಗೋದಂತೂ ನಿಜ. ಬೇಗ ಅವಳು ಬರೋದಕ್ಕಿಂತ ಮುಂಚೆ ಒಂದ್ಸಲ ಪ್ರಾಕ್ಟೀಸ್ ಮಾಡು. ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ತಿದ್ದುತ್ತೀನಿ ಎನ್ನುವ ಮುಕುಂದರಾವ್ ಅವರ ವಾಯ್ಸ್ ಸಹ ಆ ವಿಡಿಯೋದಲ್ಲಿ ಕೇಳಿಸುತ್ತಿತ್ತು. ಓಕೆ, 3, 2, 1 ಸ್ಟಾರ್ಟ್ ಎಂದು ಮುಕುಂದರಾವ್ ಅವರು ಹೇಳಿದ ತಕ್ಷಣ ಬೊಕ್ಕೆಯನ್ನು ಹಿಡಿದು ಮಂಡಿಯೂರಿದ ಸಿದ್ಧಾರ್ಥ್ ಅದಿತಿಯಷ್ಟೇ ಎತ್ತರವಿರುವ ಅವಳ ಫೋಟೋದ ಮುಂದೆ ಕೂತ. ಅದಿತಿ, ಈ ಡೆಕೋರೇಷನ್ ಎಲ್ಲ ನೋಡಿ ನಿನಗೆ ಗಾಬರಿ ಆಗಿರಬಹುದು. ಒಂದು ಕ್ಷಣ ಅಂದ್ಕೊಂಡಿರ್ತೀಯ ಇವತ್ತು ನಿನ್ನ ಬರ್ತಡೇ ಅಂತ. ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಈ ರೀತಿ ಡೆಕೋರೇಷನ್ ಮಾಡಿರಬಹುದು ಅಂತ, ಆದರೆ ಅದು ತಪ್ಪು. ನಿನ್ನ ಬರ್ತಡೇಗೆ ಅಂತ ನಾವು ಈ ರೀತಿ ಡೆಕೋರೇಷನ್ ಮಾಡಿಲ್ಲ. ಇವತ್ತು ನಾನೇನೋ ನಿನಗೆ ಹೇಳಬೇಕು ಅಂತ ನಾನು ಮತ್ತು ನಿಮ್ಮ ಮಾವ ಸೇರಿ ಈ ರೀತಿ ಡೆಕೋರೇಷನ್ ಮಾಡಿದ್ದೀವಿ. ಓಕೆ, ಜಾಸ್ತಿ ನಿನ್ನನ್ನು ಕಾಯಿಸಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಇದು ಯಾವಾಗ ಎಲ್ಲಿ ಶುರು ಆಯಿತು ಅಂತ ನನಗೆ ಗೊತ್ತಿಲ್ಲ ಅದಿತಿ. ಚಿಕ್ಕ ವಯಸ್ಸಿನಿಂದ ನನ್ನ ಜೊತೆ ಆಡಿಕೊಂಡು ಬೆಳೆದಿರುವ ನಿನ್ನ ಮೇಲೆ ಯಾವಾಗ ಪ್ರೀತಿ ಆಯಿತು ಅಂತಾನೆ ಗೊತ್ತಿಲ್ಲ. ತಾಯಿಯಂತೆ ಪ್ರೀತಿ ತೋರಿಸುತ್ತಿದ್ದ ನಿನ್ನ ಮೇಲೆ ನನಗೆ ಒಲವಾಗಿತ್ತು. ಅದನ್ನು ನಿನ್ನ ಬಳಿ ಹೇಳ್ಕೋಬೇಕು ಅಂತ ಪ್ರತಿ ಸಲ ಬಂದಾಗ ನಿನ್ನನ್ನು ನೋಡಿ ಹೆದರಿಕೊಂಡು ನನ್ನ ಪ್ರೀತಿಯನ್ನು ಹೇಳಿಕೊಳ್ಳದೆ ಬಚ್ಚಿಡ್ತಿದ್ದೆ. ಆದರೆ ಇನ್ನೂ ನನ್ನ ಕೈಯಲ್ಲಿ ಕಾಯೋಕ್ಕಾಗಲ್ಲ.
ನಿನ್ನ ಎಜುಕೇಷನ್ ಮುಗ್ದಿರೋ ಕಾರಣ ಮಾವ ನಿನ್ನನ್ನು ಬೆಂಗಳೂರಿಗೆ ಕರೆಸಿಕೊಳ್ಳಲು ಪ್ಲ್ಯಾನ್ ಮಾಡ್ತಿದ್ದಾರೆ. ಆದರೆ ನನಗೆ ನಿನ್ನನ್ನು ಬೆಂಗಳೂರಿಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ ಅದಿತಿ. ಇಷ್ಟು ವರ್ಷಗಳ ಕಾಲ ನೀನು ನಮ್ಮ ಜೊತೆಗೆ ಇದೆಯಾ. ಇನ್ನು ಮುಂದೆ ಸಹ ನೀನು ನಮ್ಮ ಜೊತೆಗೆ ಇರಬೇಕು ಅನ್ನೋ ಸ್ವಾರ್ಥ ನಂದು. ನನ್ನ ಅಪ್ಪನಿಗೆ ಸೊಸೆಯಾಗಿ ನನಗೆ ಹೆಂಡತಿಯಾಗಿ ಈ ಮನೆಯಲ್ಲಿರಲು ಒಪ್ಪಿಗೆ ನೀಡ್ತೀಯಾ ಅದಿತಿ ಎಂದು ಸಿದ್ಧಾರ್ಥ್ ತನ್ನ ಪ್ರೀತಿಯನ್ನು ಅದಿತಿಯ ಫೋಟೋ ಮುಂದೆ ಹೇಳಿಕೊಂಡಿದ್ದರೆ, ಹಿಂದಿನಿಂದ ಮುಕುಂದರಾವ್ ಅವರು ಐ ಲವ್ ಯು ಹೇಳು ಎಂದು ಕೂಗಿ ಹೇಳಿದ್ದರು. ಅಲ್ಲಿಗೆ ಆ ವಿಡಿಯೋ ಮುಗಿದಿದ್ದರೆ ಕುಸಿದು ಬಿದ್ದ ಅದಿತಿಯ ಅಳು ಮುಗಿಲು ಮುಟ್ಟಿತ್ತು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.